ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿಂದು ಜಾತಿ ಗಣತಿಗೆ ಸಂಬಂಧಿಸಿದ ಒಳ ಮೀಸಲಾತಿ ಸಮೀಕ್ಷೆಗೆ ಕರ್ನಾಟಕ ಸರ್ಕಾರದ ಸಚಿವ ಕೆಎಚ್ ಮುನಿಯಪ್ಪ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಪಟ್ಟಣದ ಪ್ರಮುಖ ದಲಿತ ಕಾಲೋನಿಗಳಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಸಚಿವರು ಸಾರ್ವಜನಿಕರಿಗೆ ಜಾತಿ ಗಣತಿಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸಮೀಕ್ಷೆಯ ಸಂದರ್ಭದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಅಧಿಕಾರಿಗಳ ಜೊತೆ ನಿಂತು ಗಣತಿಯ ಪ್ರತಿಯೊಂದು ವಿವರವನ್ನು ಇಂಚಿಂಚಾಗಿ ಪರಿಶೀಲಿಸಿದರು. ಅಧಿಕಾರಿಗಳಿಗೆ ಸೂಕ್ತ ಮತ್ತು ನಿಖರವಾದ ಗಣತಿ ನಡೆಸುವಂತೆ ಸೂಚನೆ ನೀಡಿದ ಅವರು ಈ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಒತ್ತಾಯಿಸಿದರು. ಇನ್ನು ಜಾತಿ ಗಣತಿಯಿಂದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಸೂಕ್ತ ಪ್ರಾತಿನಿಧ್ಯ ಮತ್ತು ಅವಕಾಶಗಳು ದೊರೆಯಲಿವೆ ಅಂತ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಹಾಗೂ ಸಿಇಒ ಅನುರಾಧ ಸಚಿವರೊಂದಿಗೆ ಭಾಗವಹಿಸಿದರು. ಈ ಜಾತಿ ಗಣತಿ 35 ವರ್ಷ ಹೋರಾಟಕ್ಕೆ ಕೇಂದ್ರದಲ್ಲಿ ಕೂಡ ಅನುಕೂಲ ಆಯಿತು. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಈಗಾಗಲೇ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಜಾರಿಯಾಗಿದೆ. ಕ್ಯಾಬಿನೆಟ್ ಡಿಸಿಷನ್ ಆಗಿ ಅಸೆಂಬ್ಲಿಯಲ್ಲಿ ಅಪ್ರೂವಲ್ ಆಗಿ ಕೆಲಸ ಶುರುವಾಗಿದೆ. ನಮ್ಮಲ್ಲಿ ಈಗಾಗಲೇ ಒನ್ ಮ್ಯಾನ್ ಕಮಿಷನ್ ನಾಗಮೋಹನ್ ದಾಸ್, ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಅಪಾಯಿಂಟ್ ಮಾಡಿ ಕೆಲಸ ಎಲ್ಲ ಪ್ರಕ್ರಿಯೆ ಶುರುವಾಗಿದೆ. ನಿನ್ನೆಯಿಂದ ಇಡೀ ರಾಜ್ಯದ ಉದ್ದಗಲೂ ಕೂಡ ಇದು ಕೇವಲ SCಯಲ್ಲಿ 101 ಉಪಜಾತಿಗಳಿವೆ. ಆ 3 ಜಾತಿಗಳನ್ನು ಬರೆಸಬೇಕಾದ್ರೆ ಮೂಲ ಉದ್ದೇಶ. ಯಾಕಂದರೆ 101 ಜಾತಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಗೊತ್ತಾದಾಗ ಅವರ ಆರ್ಥಿಕ ಪರಿಸ್ಥಿತಿ, ಅವರ ವಿದ್ಯಾಭ್ಯಾಸ, ಅವರ ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಇವನ್ನು ನಾವು ನೋಡಬೇಕಾಗಿದೆ. ಸ್ಥಳೀಯ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಜಾತಿ ಗಣತಿಯ ಬಗ್ಗೆ ತಮ್ಮ ಪ್ರಶ್ನೆಗಳಿಗೆ ಸಚಿವರಿಂದ ಸ್ಪಷ್ಟನೆ ಪಡೆದರು. ಈ ಜಾತಿ ಗಣತಿ ಸಮೀಕ್ಷೆಯು ದೇವನಹಳ್ಳಿಯ ಸಾಮಾಜಿಕ ರಚನೆಯನ್ನು ಚಿತ್ರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದ್ದು, ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ತಲುಪಲು ಸಹಕಾರಿಯಾಗಲಿದೆ. ಈ ಮೂಲಕ ದೇವನಹಳ್ಳಿಯಲ್ಲಿ ಜಾತಿ ಗಣತಿಯ ಮೊದಲ ಹೆಜ್ಜೆಯನ್ನು ಯಶಸ್ವಿಯಾಗಿ ಇಡಲಾಗಲಿದೆ.